ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತಿದ್ದೀನಿ ಯಾರು ಸರ್. ಇಷ್ಟ ಮೇಡಮ್? ರಕ್ಷಿತಾ ಯಾಕೆ ಮೇಡಮ್? ಅವಳು ಕ್ಲಿಯರ್ ಆಗಿದ್ದಾಳೆ, ಯಾವುದೇ ಥರದ ಈ ಮುಖವಾಡ ಇಲ್ಲ, ಅವಳು ಹಾರ್ಟ್ಲಿ ಆಟ ಆಡ್ತಿದ್ದಾಳೆ, ಅದಕ್ಕೋಸ್ಕರ ರಕ್ಷಿತಾ ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಅವನು ಕ್ಲಿಯರ್ ಆಗಿದ್ದಾನೆ, ಬೇರೆ ಸಪೋರ್ಟ್ ಏನು ತಗೊಳ್ಳಲ್ಲ, ಅವನು ಆಟ ಆಡ್ತಾ ಇದ್ದಾನೆ, ಅದಕ್ಕೆ ಗಿಲ್ಲಿ ಇಷ್ಟ. ಮತ್ತೆ ಬಿಗ್ ಬಾಸ್ ಮೇಲೆ ಯಾರು ಇಷ್ಟ ಇಲ್ಲ ನಿಮಗೆ? ಅಶ್ವಿನಿ ಗೌಡ ಇಷ್ಟ ಇಲ್ಲ. ಯಾಕೆ ಮೇಡಮ್? ಅವಳು ಬಂದಾಗಿಂದನೂ ಅವಳು ಕೆಟ್ಟದಾಗಿ ಬಡವರು ಅಂದರೆ ಕೀಳ್ಮಟ್ಟವಾಗಿ ನೋಡ್ತಾ ಇದ್ದಾಳೆ, ಹಂಗಾಗಿ ಅವಳು ಇಷ್ಟ ಇಲ್ಲ. ನೋಡಿ, ಅವಳಿಗೆ ಎಸ್ ಕ್ಯಾಟಗರಿಯಿಂದ ಬಂದವಳು, ಆಮೇಲೆ ಅವಳು ಸ್ಲಮ್ಮು, ಆಮೇಲೆ ಏನೇನೋ ಹೇಳ್ತಾಳೆ ರಕ್ಷಿತಾಗೆ. ಬಡವ್ರಲ್ವಾ ಅವಳು, ಇವ್ರು ಕೋಟಿಗಟ್ಟಲೆ ಇರ್ಬೋದು ಅವ್ರ ಹತ್ರ, ಆದರೆ ಬಡವ್ರ ಮಕ್ಕಳಿಗೆ ಹಾಗೆ ಮಾಡಬಾರ್ದು. ಮೊನ್ನೆ ಬಾಲ್ ಆಟದಲ್ಲಿ ಬಾಲಲ್ಲಿ ದೂಕ್ಲಿಲ್ಲ ಅವಳು, ಆ ಅಮ್ಮ ಕಾಲಲ್ಲಿ ದೂಕಿದ್ಲು. ಅವರು ಒಂದು ಕನ್ನಡ ಪರ ವೇದಿಕೆಯಲ್ಲಿ ಕೆಲಸ ಮಾಡ್ತಿರೋದು, ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ನೋಡಿದ್ರೆ ರಕ್ಷಿತಾಗೆ ಮಾಡ್ತಾ ಇರೋದು ನೋಡಿದ್ರೆ ಬೇಜಾರಾಯಿತು. ಆಮೇಲೆ ನಿನ್ನೆ ಕಿಚ್ಚನ ಪಂಚಾಯತಿನಲ್ಲಿ ಸುದೀಪ್ ಸರ್ ಅಭಿಮಾನಿ ನಾವು, ನಮ್ಮ ಮನೇಲಿ ದೊಡ್ಡ ಫೋಟೋನ ಇದೆ ಅವ್ರದ್ದು. ಬಟ್ ಅವ್ರು ರಕ್ಷಿತಾಗೆ ಬೈದಿದ್ದು ನಂಗೆ ಇನ್ನೂ ಬೇಜಾರಾಯಿತು. ಯಾಕೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಬೇಜಾರು ಮಾಡಿಕೊಂಡ್ರು. ಯಾಕಂತ ಅಂದರೆ ಅಶ್ವಿನಿ ಗೌಡ, ಆಮೇಲೆ ರಕ್ಷಿತಾ, ಮತ್ತು ಇನ್ನೊಬ್ಳು ರಿಷಾ ತಾನೆ, ಅವರೆಲ್ಲ ಏನೇನೋ ಪೋಟ್ರಿ ಮಾಡಿದ್ರು, ಆದ್ರೂ ಅವ್ರ ಬಗ್ಗೆ ಅಷ್ಟೊಂದು ಜೋರಾಗಿ ಮಾತಾಡಲಿಲ್ಲ. ಬಟ್ ರಕ್ಷಿತಾ ಏನೋ ಒಂದು ಸ್ವಲ್ಪ ತಪ್ಪು ಮಾಡಿದ್ದಕ್ಕೆ ಅವಳಿಗೆ ಅರ್ಥನೇ ಆಗಲಿಲ್ಲ ಅವ್ರು ಏನು ಕ್ವಶನ್ ಕೇಳಿದ್ರು ಅಂತ. ನೀವು ನೋಡಿದ್ರಾ ಅಂತ, ನೀವು ನೋಟಿಸ್ ಮಾಡಿದ್ರಾ ಅಂತ ಕೇಳಿದ್ಲು. ಬಟ್ ಅವರು ನೀವು ನೋಡಿದ್ರಾ ನಾನು ತಪ್ಪು ಮಾಡಿರೋದು ಅನ್ನೋ ರೀತಿಯಲ್ಲಿ ಕೇಳಿದ್ಲು. ಬಟ್ ಇವರು ಒಂದೇ ಸಲ ರೈಸ್ ಆದರು, ಅದು ನಮಗೆ ತುಂಬ ಬೇಜಾರಾಯಿತು. ಆ ಮಾತು ಯಾಕಂದ್ರೆ ರಕ್ಷಿತ ಹತ್ರ ಮಾತಾಡೋ ಮಾತು ಅಶ್ವಿನಿ ಹತ್ರ ಆಗಲಿ ಮತ್ತೊಬ್ಬರ ಹತ್ರ ಮಾತಾಡಲ್ಲ, ಯಾಕೆ ಆ ಥರ? ಅದನ್ನೇ ಕೇಳ್ತಿರೋದು. ಬಡವರಿಗೆ ಒಂದು ನ್ಯಾಯ, ಸಾಹುಕಾರಿಗೆ ಒಂದು ನ್ಯಾಯ ಕೊಡಬಾರ್ದು ಸರ್. ಬಿಗ್ ಬಾಸ್ ಅಂದರೆ ಎಲ್ಲರಿಗೂ ಒಂದೇ ಥರ ಇರಬೇಕು, ಅದರಲ್ಲಿ ಯಾವುದೇ ಥರ ಭೇದ ಭಾವ ಮಾಡಬಾರ್ದು. ಬಟ್ ಅಲ್ಲಿ ಭೇದ ಭಾವ ಮಾಡಿದ್ರು, ಅದೇ ಬೇಜಾರಾಗಿದ್ದು. ನಾವು ಇಷ್ಟು ವರ್ಷದಲ್ಲಿ ಇದು 12 ಸೀಸನ್ ನಾವು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಇವರು ಸುದೀಪ್ ಸರು ಏನೋ ಸ್ವಲ್ಪ ರೈಸ್ ಆದ್ರೇನೋ ಅನಿಸುತ್ತೆ. ಅವ್ರಿಗೆ ನೋಡಿದರೆ ಎಷ್ಟು ಕಾಮಾಗಿ, ಎಷ್ಟು ಕೂಲಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿದ ಥರ ಮಾತಾಡಿದರು. ಬಟ್ ರಕ್ಷಿತನ ಬಗ್ಗೆ ಮಾತಾಡುವಾಗ ಸ್ವಲ್ಪ ಬೇಜಾರನೇ ಅನಿಸ್ತು. ಪಾಪ ಅವಳು ಈಗ ಏನು ಅನಿಸ್ತದೆ ಅಂದರೆ, ಈಗ ಅವಳು ನೆಕ್ಸ್ಟ್ ಅವಳ ಆಟ ಲೆವೆಲ್ಲು ಕೂಲಾಗಿ ತೊಗೊಳ್ತಾಳ, ಇಲ್ಲ ಒಂಥರ ಕಾಮಿಡಿಯಾಗಿ ತೊಗೊಳ್ತಾಳ, ಅಥವಾ ಒಂದು ಸೀರಿಯಸ್ ಆಗಿ ತೊಗೊಳ್ತಾಳ ಅನ್ನೋದೇ ಈಗ ನೋಡಬೇಕಾಗಿದೆ ನಾವು. ರಕ್ಷಿತಾ ಅಷ್ಟು ದೊಡ್ಡ ತಪ್ಪು ಮಾಡಿದ್ರು. ಯಾಕಂದರೆ ಕಳೆದ ಸೀಸನ್ ಅಲ್ಲ, ಕಳೆದ ಎಪಿಸೋಡ್ ನೋಡಿದ್ರೆ ಕೆಲವರು ಇವರು ಅಶ್ವಿನಿ ಆಗಿರ್ಬೋದು ಮತ್ತೊಬ್ಬರು ತುಂಬ ಎಷ್ಟು ಹೌದು ಕೆಟ್ಟದಾಗಿ ಮಾತಾಡಿದ್ದು, ಆಮೇಲೆ ಅವರೇ ಮ್ಯಾನಿಪ್ಯುಲೇಟ್ ಮಾಡಿದ್ದು, ಅವರು ಎಷ್ಟೊಂದು ಅಲ್ಲೇ ಒಂದು ಕುಂಕು ಬುದ್ಧಿ ಎಲ್ಲ ತೋರಿಸಿದ್ರು. ಬಟ್ ರಕ್ಷಿತಾ ಅವಳು ಕಾಮಾಗಿ ಅವಳದ್ದು ಏನಿದೆ, ಅವಳ ಮೈಂಡಲ್ಲಿ ಏನಿದೆ ಅದನ್ನು ಮಾತ್ರ ಓಪನ್ ಅಪ್ ಅವಳು ಯಾವುದೇ ಥರದ ಮೇಲೊಂದು ಹಿಂದೆ ಒಂದು ಅಂತ ಮಾತಾಡೋದಿಲ್ಲ, ಡೈರೆಕ್ಟಾಗೆ ಮಾತಾಡೋಳು. ಹಂಗಾಗಿ ಅವಳನ್ನ ನಾವು ತುಂಬ ಇಷ್ಟಪಡ್ತಾ ಇದ್ದೀವಿ. ಅಂದರೆ ಈಗ ನೋಡಿದ್ರೆ ಆಲ್ ಓವರ್ ಕರ್ನಾಟಕನೂ ಅವಳನ್ನ ಮೆಚ್ತಾ ಇದೆ ಅಂತ ಅನಿಸ್ತಿದೆ.